ಅಮ್ಮ ನಿಮಗೆಲ್ಲ ಗೊತ್ತು. ಹೇಮ ಹೇಳ್ತಿದ್ಲು ನೀನೇನೋ ಕೆಟ್ಟ ಕನ್ಸು ಕಂಡಿ ಅಂತೆ, ಅತ್ತೆಮ್ಮ ತುಂಬ ಹೆದರು ಬಿಟ್ಟಿದ್ದಾರೆ ಅಂತಿದ್ಲು. ನೋಡಮ್ಮ, ನಮಗೆ 1000 ಕೆಟ್ಟ ಕನ್ಸುಗಳು ಬೀಳುತ್ತೆ, ಅದೆಲ್ಲ ನಿಜ ಆಗುತ್ತೆ ಹೇಳು. ಸುಮ್ಮನೆ ಏನೇನು ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಅದು ನಮ್ಮ ಅರ್ಜುನ್ ಅಮೃತಾಗಿ ಏನೂ ಆಗಲ್ಲ. ಅವರಿಬ್ಬರು ಆರಾಮಾಗಿದ್ದಾರಂತೆ, ದೇವಸ್ಥಾನದಲ್ಲಿದ್ದಾರಂತೆ, ಜೊತೆಗೆ ರಾಕೇಶ್ ಕೂಡ ಇದ್ದಾರಂತೆ. ಸಮಾಧಾನನಾ? ಏನೋಪ್ಪ, ನನಗಂತೂ ಯಾಕೋ ತುಂಬ ಭಯ ಆಗ್ತಿದೆ. ಇದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ. ಒಟ್ಟಿನಲ್ಲಿ ನಮ್ಮ ರಾಕೇಶ್ ಅವ್ರ ಜೊತೆ ಇದ್ದಾನಲ್ಲ, ಅದೊಂದೇ ಧೈರ್ಯ ನನಗೆ. ಅಮ್ಮೋರೆ, ಅಮ್ಮೋರೆ. ಯಾರು? ಯಾರಪ್ಪ? ನಾನಮ್ಮ, ದೇವಸ್ಥಾನ ಕೆಲಸಗಾರ. ಆಚಾರ್ಯ ಹೇಳಿ ಕಳಿಸಿದ್ರು, ಶಿವಲಿಂಗ ಸಿದ್ಧ ಆಗಿದೆಯಂತೆ, ನೀವು ಬಂದು ತಗೊಂಡೋಗ್ಬಂದಂತೆ. ಹಾಗಾಗಿ ದುಡ್ಡಿಸ್ಕೊಂಡು ಹೋಗೋಣ ಅಂತ ಬಂದೆಮ್ಮ. ಹೌದಾ? ತುಂಬ ಸಂತೋಷ. ವಿಷ್ಣು, ಅವ್ರಿಗೆ ಹಣ ತಂದುಕೊಡು. ಅಮ್ಮ ಹೇಮ, ಅಮ್ಮ ಬರ್ತೀನಿ. ಆಯ್ತು. ಅಂತೂ ಬೆಳಿಗ್ಗೆ ಸಿಹಿ ಸುದ್ದಿ. ವಿಷ್ಣು, ಅಂತೂ ತಕ್ಷಕ ವನದಲ್ಲಿರುವ ಶಿವಲಿಂಗ ಮನೆಗೆ ಬರೋ ಸಮಯ ಹತ್ರ ಬಂತು. ಅಮ್ಮ, ಇದಕ್ಕಿಂತ ಒಳ್ಳೆ ಸುದ್ದಿ ಬೇಕಾ? ನೀನು ಸುಮ್ಮನೆ ಆತಂಕ ಪಡೋದನ್ನ ಬಿಡು. ನಮ್ಮ ಅರ್ಜುನ್ ಅಮೃತಾಗೆ ಏನೂ ಆಗೋದಿಲ್ಲ. ಆಯ್ತಪ್ಪ. ವಿಷ್ಣು, ಆದಷ್ಟು ಬೇಗ ಶಿವಲಿಂಗನ ಮನೆಗೆ ತಂದು ಬಾಬಾ ಹೇಳಿರೋ ಹಾಗೆ ಪೂಜೆ ಮಾಡಿ ದೇವಸ್ಥಾನದಲ್ಲಿ ಆಮೇಲೆ ಪ್ರತಿಷ್ಠಾಪನೆ ಮಾಡಿಸ್ಬೇಕು. ಅದಕ್ಕೂ ಮೊದಲು ಬಾಬಾ ಹತ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ಬೇಕು. ಅಮ್ಮ ಬೇಡಮ್ಮ, ಅದು ಯಾಕೆ ವಿಷ್ಣು? ಅಮ್ಮ, ಪ್ರಾಣ ಪ್ರತಿಷ್ಠಾಪನೆ ಕೆಲಸನ ಮನೇಲೇ ಇಟ್ಕೊಳ್ಳೋಣ. ಪೂಜೆ ಮಾಡಿ ಒಂದು ಒಳ್ಳೆ ಮುಹೂರ್ತ ನೋಡಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿಸಿದ್ರಾಯ್ತು. ಅಮ್ಮ, ಬಾಬಾ ಒಂದು ವಾರ ಯಾವುದೋ ವಿಶೇಷವಾದ ಧ್ಯಾನದಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಮೊದಲು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಬೋಣ, ಆಮೇಲೆ ಬಾಬನ ಕರೆಸಿದ್ರಾಯ್ತು ಬಿಡು. ನೀನು ಹೇಳೋದು ಸರಿ ಇದೆ. ಹೌದು, ಶಿವಲಿಂಗನ ಮನೆಗೆ ಯಾವಾಗ ತರ್ತೀರಾ? ಅಮ್ಮ, ಬರೋ ಸೋಮವಾರ ಒಳ್ಳೆ ಮುಹೂರ್ತ ಇದೆಯಂತೆ, ಅವತ್ತೇ ತಕ್ಷಕವನಕ್ಕೆ ಹೋಗಿ ಶಿವಲಿಂಗನ ತರೋಣ. ಸರಿನಾ? ಸರಿನಪ್ಪ. ಈ ಬಾಬನ ನಂಬೋಕ್ಕಾಗೋದಿಲ್ಲ. ಮೊದಲೇ ಮಾಂತ್ರಿಕ. ಏನಾದರೂ ತಂತ್ರಗಳನ್ನ ಮಾಡಿದ್ರೆ ನನ್ನ ಹುಷಾರಲ್ಲಿ ನಾನಿರಬೇಕು. ಬಾಬಾನ ಆದಷ್ಟು ದೂರನೇ ಇಡಬೇಕು. ಹೇಗಿದ್ರೂ ನನ್ನ ಹತ್ರ ನಾಗಮಣಿ ಇದೆ. ಅದರ ಸಹಾಯದಿಂದ ನಾನು ಯಾರನ್ನು ಬೇಕಾದರೂ ಬಗ್ಗಿಸಬಹುದು. ನಾಗಮಣಿನ ಇಟ್ಕೊಂಡು ನನ್ನ ಮುಂದಿನ ಆಟ ಆಡ್ತೀನಿ. ನನಗೆ ಯಾವ ಪಾಪನೂ ಬೇಡ. ಎಲ್ಲಿ ಹೋದ್ರಿ ಇವರು? ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಲ್ಲ. ಅಂದರೆ ನಾನು ಅಂದುಕೊಂಡಾಗೆ ಇವರು ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ. ಛೇ, ಎಲ್ಲಿ ಹೋದ್ರಿ ಇವರು? ನಾನು ಇಲ್ಲೇ ಇದ್ದೀನಿ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ರೀ, ನಿಮಗೆ ಮಿಸ್ ಮಾಯಮ್ಮ ಅಂತ ಹೆಸರಿಟ್ಟಿದ್ದು ಯಾವಾಗಂದ್ರೆ ಅವಾಗ ಮರೆ ಆಗ್ತಿರಲ್ಲ. ಎಲ್ಲಿ ಹೋಗಿದ್ರಿ ನೀವು? ಅದು ಯಾರೋ ಆ ಕಡೆ ಕರೆದಾಗಾಯ್ತು, ಅದಕ್ಕೆ ಹೋಗಿದ್ದೆ. ಬಾ, ಒಂದು ಕ್ಷಣ ನನ್ನ ಜೀವ ದಸಕಂದ್ಬಿಟ್ಟಿತ್ತು. ನೀವೇನೇ ಹೇಳ್ರಿ, ಒಂದು ಕ್ಷಣ ನೀವು ಕಣ್ಣಿಂದ ಮರೆಯಾದರೆ ಈ ಜೀವ ತಡ್ಕೊಳ್ಳಲ್ಲ. ಪ್ರಸಾದ, ನನಗೆ ನಿಮ್ಮ ಚಿಂತೆ, ನಿಮಗೆ ಈ ಪ್ರಸಾದದ ಚಿಂತೆ. ಅದು ಸರಿ, ರಾಕೇಶ್ ಎಲ್ಲಿ ಹೋದರು? ನನಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ. ಮೋಸ್ಟ್ಲಿ ಕಾರ್ ಹತ್ರ ಇರ್ಬೋದು. ಅಲ್ಲೇ ಹೋಗಿ ನೋಡೋಣ ಬನ್ನಿ.
ನೀನೇ ನನ್ನ ನಾಗಿಣಿ ಗೊತ್ತಾ? ನನ್ನ ಅನುಮಾನ ನಿಜ ಆಯ್ತು. ಸಾಕು, ಇಷ್ಟು ದಿನ ಕಣ್ಣ ಮುಚ್ಚಾಲೆ ಆಡಿದ್ ಸಾಕು. ಇನ್ನು ಮುಂದೆ ಈ ಕಾನಿಷ್ಕನ ಎದುರು ನಿನ್ನ ಆಟ ಏನು ನಡೆಯಲ್ಲ. ನೋಡ್ತಾ ಇರು ನಿನ್ನ ಹೇಗೆ ಆಟ ಆಡಿಸ್ತಾ ಹೋಗ್ತೀನಿ ಅಂತ. ನಾನ್ ಗೆದ್ದೆ. ಜೈ ತಕ್ಷಕ. सृष्टिसारं विधिलिखितं मोक्षदक्षं सुभिक्षं गं 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 दिव्यलिङ्गं ಈಶ್ವರ, सान्नपूर्णं ಇದೇನಿದು? ನನ್ನ ಅರಿವಿಲ್ಲದ ಹಾಗೆ ನನ್ನನ್ನೆಲ್ಲಿಗೋ ಕರ್ಸ್ಕೊತಿದ್ಯಲ್ಲಪ್ಪ. ನನ್ನ ಕಾಲುಗಳು ನನ್ನ ಮಾತನ್ನು ಕೇಳ್ತಾ ಇಲ್ಲ. ನಿನ್ನ ಆಣತೆಯಂತೆ ನಡೆಯುವುದಷ್ಟೇ ನನ್ನ ಕರ್ತವ್ಯ. ಈ ದೇಹ ನನ್ನದಾದರೂ ಕೇವಲ ನೀನಾಡಿಸುವ ಗೊಂಬೆ ಮಾತ್ರ ನಾನಾಗಿದ್ದೇನೆ ಈಶ್ವರ. ಸತ್ಯಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ಮಾತ್ರ ನಿಷ್ಪ್ರಪಂಚಾದಿ ನಿಷ್ಕಲಂಕೋಹಂ ನಿಜ ಪೂರ್ಣ ಬೋಧಹಂ ಪ್ರತ್ಯಗಾತ್ಮಾಹಂ ನಿತ್ಯ ಬ್ರಹ್ಮೋ ಇದ್ದಕ್ಕಿದ್ದ ಹಾಗೆ ನನ್ನನ್ನು ನೀನಿರೋ ತಕ್ಷಕವನಕ್ಕೆ ಯಾಕೆ ಕರ್ಸ್ಕೊಳ್ತಿದ್ದಿ ಅಂತ ಅರ್ಥ ಆಗ್ತಾ ಇಲ್ಲ. ನಿನ್ನ ಇಚ್ಛೆ ಏನು ಅಂತ ಅದು ಅರ್ಥ ಆಗ್ತಾ ಇಲ್ಲ. ಆದರೆ ಯಾವುದೋ ಒಂದು ಮಹತ್ ಕಾರ್ಯಕ್ಕೆ ನಿನ್ನ ಈ ನಡೆ ಮುನ್ನುಡಿ ಹಾಕಿಸ್ತಿದೆ ಅನ್ನೋದಂತೂ ಸತ್ಯ. ಆ ಮಹತ್ ಕಾರ್ಯ ನನ್ನ ಮೂಲಕ ಮಾಡಿಸ್ಕೊಳ್ಳೋದಕ್ಕೆ ನನಗೆ ಅರಿವಿಲ್ಲದ ಹಾಗೆ ನನ್ನನ್ನು ಈ ತಕ್ಷಕವನಕ್ಕೆ ಕರೆಸ್ಕೊಳ್ತಿದ್ದೀಯ ಅಲ್ವಾ ತಂದೆ? ಆಗಲಿ, ನಿನ್ನಿಚ್ಛೆಯಂತೆ ಆಗಲಿ. ನಿನ್ನ ಆಜ್ಞೆಯನ್ನು ಪಾಲಿಸಲು ನಾನು ಶಿರಸಾವಹಿಸಿ ಬಂದಿದ್ದೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ ಎಲ್ಲಿ ಹೋದ್ರಿ ಇವರು? ಕಾರ್ ಹತ್ರನೂ ಇಲ್ವಲ್ಲ. ರಾಕೇಶ್ ಅವರೇ, ರಾಕೇಶ್ ಅವರೇ, ರೀ ಅಮೃತ ಅವರೇ, ಸ್ವಲ್ಪ ರಾಕೇಶ್ನ ಹುಡ್ಕೋದಕ್ಕೆ ಸಹಾಯ ಮಾಡ್ರಿ. ಅವ್ರೇನ್ ಚಿಕ್ಕ ಮಗುನ, ಇಲ್ಲೇ ಎಲ್ಲೋ ಇರ್ತಾರೆ ಬಿಡಿ. ಹಾಗಂತೀರಾ? ಸರಿ ಬಿಡಿ. ಮೋಸ್ಟ್ಲಿ ನಾವಿಬ್ಬರು ಏಕಾಂತದಲ್ಲಿ ಇರಲಿ ಅಂತ ಅವ್ರು ಹೋಗಿರ್ಬೇಕು. ನೋಡಿ, ಈಗ ತಾನೇ ದೇವಸ್ಥಾನದಿಂದ ಬಂದಿದ್ದೀವಿ. ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಆ ದೇವರೇ ನಮ್ಮನ್ನು ಆಶೀರ್ವಾದ ಮಾಡಿ ಕಳಿಸಿರೋದು. ಅಷ್ಟಕ್ಕೂ ಏಕಾಂತ ಸೃಷ್ಟಿ ಮಾಡಿರೋದು ಆ ದೇವರೇನೆ. ಸುಖವಾಗಿದ್ದ ನಮ್ಮ ಕುಟುಂಬ ಸರ್ವನಾಶ ಆಗೋಯ್ತು. ನೀನ್ ಕಟ್ಟಿರೋ ಈ ತಾಳಿ ಇವತ್ತಿಗೆ ನಿನ್ನ ಪಾಲಿನ ನೇಣಿನ ಹಗ್ಗ ಅನ್ಕೋ. ಮೊದಲನೇ ರಾತ್ರಿಗೆ ಸಿದ್ಧತೆ ಮಾಡ್ಕೊಂಡು ಅರ್ಜುನ್ನ ಸಾಯಿಸೋದಕ್ಕೆ ಯೋಜನೆ ಹಾಕೊಂಡಿದೀಯಾ? ಮಾಡು. ಅದೇನ್ ಮಾಡ್ತೀಯೋ ಮಾಡು, ಸಾಯಿಸು ಅವನನ್ನ. ನನ್ನ ಪ್ರಕಾರ ನಾಗಮಣಿ ಎಲ್ಲಿದೆ ಅನ್ನೋ ವಿಚಾರ 3 ಜನಕ್ಕೆ ಮಾತ್ರ ಗೊತ್ತು. ಯಾರಮ್ಮ ಅದು? ಭೈರವ ಬಾಬಾ, ರುದ್ರ, ವಿಷ್ಣು,